ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಾಯುಪಡೆಗೆ ಭಾರತ ಖರೀದಿ ಮಾಡೋದಕ್ಕೆ ಹೋಗ್ತಾ ಇರೋ ರಫೇಲ್ಗೆ ಮತ್ತೆ ಗ್ರಹಣ ಹಿಡಿಯೋ ಲಕ್ಷಣಗಳು ಕಾಣ್ತಾ ಇವೆ. ಫ್ರಾನ್ಸ್ನ ಅಹಂಕಾರಕ್ಕೆ ಬಾರಿ ಭಾರತ ಮದ್ದು ಅರಿಲಿಲ್ಲ ಅಂದರೆ ಭಾರತದ ಆಯುಧ ಸ್ವಾವಲಂಬನೆ ಅನ್ನೋದು ಕನಸಾಗಿ ಉಳಿಯುತ್ತೆ ಮತ್ತು ಯಥಾ ಪ್ರಕಾರ ಪಶ್ಚಿಮದ ದೇಶಗಳು ಭಾರತವನ್ನು ತಮಗಿಷ್ಟ ಬಂದ ಹಾಗೆ ಆಡಿಸೋದಕ್ಕೆ ಶುರು ಮಾಡ್ತವೆ. ಸೊ ಭಾರತ ಇಲ್ಲಿ ಸ್ವಲ್ಪ ಕಠಿಣ ನಿಲುವನ್ನು ಪ್ರದರ್ಶಿಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ನಮಗೆ ಇಂಟರ್ ಸರ್ಫೇಸ್ ಕಂಟ್ರೋಲನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಾದರೆ ನಮ್ಮ ಇಡೀ $40 ಬಿಲಿಯನ್ ಆರ್ಡರ್ ಅನ್ನು ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ. 114 ರಫೇಲ್ ಯುದ್ಧ ವಿಮಾನಗಳೇ ನಮಗೆ ಬೇಡ, ಬೇರೆ ಆಫರ್ಗಳು ಈಗಲೂ ನಮ್ಮ ಮುಂದಿವೆ ಅಂತ ಭಾರತ ಹೇಳ್ತಾ ಇದೆ. ಹಾಗಾದರೆ ರಫೇಲ್ ಖರೀದಿಯನ್ನು ಭಾರತ ಮಾಡೋದಿಲ್ವಾ? ಇಷ್ಟಕ್ಕೂ ಇಂಟರ್ ಸರ್ಫೇಸ್ ಕಂಟ್ರೋಲ್ ಅಂದರೆ ಏನು? ರಫೇಲ್ ಬೇಡ ಅನ್ನೋದಾದರೆ ಭಾರತದ ಮುಂದಿರೋ ಆಯ್ಕೆಗಳು ಯಾವುವು? 114 ರಫೇಲ್ ಯುದ್ಧ ವಿಮಾನಗಳನ್ನೇ ಭಾರತ ಯಾಕೆ ಇಲ್ಲಿ ತಗೋಬೇಕು? ರಷ್ಯಾದ Su-57ಗೆ ಯಾಕೆ ಹೋಗಬಾರದು? ಬನ್ನಿ ನೋಡೋಣ. ಗೆಳೆಯರೆ, ರಫೇಲ್ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ವಾಯುಪಡೆ ರಫೇಲ್ ಯುದ್ಧ ವಿಮಾನಗಳನ್ನು ಬಳಸಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿತು. ಹಾಗೆ ಪಾಕಿಸ್ತಾನ ಕೂಡ ನಾವು ಭಾರತದ ರಫೇಲ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತು. ಆದರೆ ಆ ಬಗ್ಗೆ ಭಾರತ ಹೆಚ್ಚು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಹೋಗಲಿಲ್ಲ. ಕಡೆಗೆ ಡಸಾಲ್ಟ್ ಸಂಸ್ಥೆ ಇಲ್ಲ ಪಾಕ್ ಸುಳ್ಳು ಹೇಳ್ತಾ ಇದೆ, ಭಾರತದ ಯುದ್ಧ ವಿಮಾನಗಳನ್ನು ಪಾಕಿಗಳು ಹೊಡೆದಿಲ್ಲ ಅಂತ ಹೇಳಬೇಕಾಯ್ತೆ ಹೊರತು ಭಾರತ ಮಾತ್ರ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಸುಮ್ಮನಿದ್ದು ಬಿಡ್ತು. ಅದರ ಪರಿಣಾಮ ಡಸಾಲ್ಟ್ನ ಷೇರುಗಳ ಕುಸಿತ ಆಯಿತು. ಒಂದಷ್ಟು ದೇಶಗಳು ರಫೇಲ್ ಯುದ್ಧ ವಿಮಾನಗಳ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸಿದ್ವು, ಖರೀದಿಯಿಂದ ತಾತ್ಕಾಲಿಕವಾಗಿ ಹಿಂದೆ ಸರಿದ್ವು. ಅಲ್ಲಿ ಭಾರತ ಹಾಗೆ ಮಾಡೋದಕ್ಕೆ ಕೂಡ ಕಾರಣಗಳಿದ್ವೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಭಾರತದ ವಾಯುಪಡೆ ಮತ್ತು ಡಸಾಲ್ಟ್ ನಡುವೆ ಸ್ವಲ್ಪ ಮಟ್ಟಿಗೆ ಸಂಬಂಧಗಳು ಸಡಿಲಾದಂತೆ ಕಾಣ್ತಾ ಇತ್ತು. ಸೋರ್ಸ್ ಕೋಡನ್ನು ಕೊಡೋದಕ್ಕೆ ರಫೇಲ್ ಒಪ್ತಾ ಇಲ್ಲ ಅನ್ನೋ ಸುದ್ದಿಗಳು ದೊಡ್ಡ ಮಟ್ಟದಲ್ಲಿ ಹಬ್ಬೋದಕ್ಕೆ ಶುರುವಾಗಿದ್ವು. ಇಲ್ಲಿ ಭಾರತ ಸೋರ್ಸ್ ಕೋಡನ್ನೇನು ಕೇಳಿರಲಿಲ್ಲ. ಸೋರ್ಸ್ ಕೋಡ್ ಅಂದರೆ ಆ ಇಡೀ ಯುದ್ಧ ವಿಮಾನದ ಸಾಫ್ಟ್ವೇರ್ ಆಕ್ಸೆಸ್, ಅದರ ಆತ್ಮ ಇದ್ದ ಹಾಗೆ. ಅದನ್ನು ಯಾರೂ ಕೊಡೋದಕ್ಕೆ ಹೋಗೋದಿಲ್ಲ. ಭಾರತಕ್ಕಿಲ್ಲಿ ಜಸ್ಟ್ ಇಂಟರ್ ಸರ್ಫೇಸ್ ಕಂಟ್ರೋಲ್ ಬೇಕಿತ್ತು. ಗೆಳೆಯರೆ, ಯುದ್ಧ ವಿಮಾನದಲ್ಲಿ ಆಯುಧಗಳನ್ನು ಫಿಕ್ಸ್ ಮಾಡಬೇಕಲ್ಲ. ರಫೇಲಲ್ಲಿ ಅವರು ಕೊಡೋ ಆಯುಧಗಳನ್ನು ಮಾತ್ರ ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಬ್ರಹ್ಮೋಸ್, ಅಸ್ತ್ರ ಬಿಯಾಂಡ್ ದ ವಿಜುವಲ್ ರೇಂಜ್, ಏರ್ ಟು ಏರ್ ಮಿಸೈಲ್, ಸ್ಮಾರ್ಟ್ ಆ್ಯಂಟಿ ಫೀಲ್ಡ್ ವೆಪನ್ಗಳನ್ನು ಅದಕ್ಕೆ ಫಿಕ್ಸ್ ಮಾಡಬೇಕು ಅಂತ ಭಾರತ ಬಯಸುತ್ತೆ. ಹೀಗೆ ಆಯುಧಗಳನ್ನು ಮಾಡಿಫೈ ಮಾಡೋದಕ್ಕೆ ನಮಗೆ ಬೇಕಾದ ಸ್ವದೇಶಿ ಆಯುಧಗಳನ್ನು ರಫೇಲಲ್ಲಿ ಫಿಕ್ಸ್ ಮಾಡೋದಕ್ಕೆ ಇಂಟರ್ ಸರ್ಫೇಸ್ ಕಂಟ್ರೋಲ್ ನಮಗೆ ಬೇಕಾಗತ್ತೆ. ಅದು ಸಿಗದೇ ಇದ್ದರೆ ಪ್ರತಿ ಬಾರಿಯೂ ಫ್ರಾನ್ಸ್ನ ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ಅವ್ರ ಹತ್ರಕ್ಕೆ ಹೋಗಬೇಕಾಗಿ ಬರುತ್ತೆ, ಅಥವಾ ಫ್ರೆಂಚ್ ಮಿಸೈಲ್ಗಳನ್ನು ಮಾತ್ರ ನಾವು ಬಳಕೆ ಮಾಡಬೇಕಾಗತ್ತೆ. ಈ ಎರಡರಲ್ಲಿ ಏನೇ ಮಾಡಿದರೂ ನಮ್ಮ ಆಯುಧಗಳ ಸರ್ಪ್ರೈಸ್ ಫ್ಯಾಕ್ಟರ್ ಹೊರಟು ಹೋಗುತ್ತೆ. ಇನ್ನು ರಫೇಲ್ಗೆ ಭಾರತ ಕಡಿಮೆ ಹಣವನ್ನೇನು ಕೊಡ್ತಾ ಇಲ್ಲ. ಪ್ರತಿ ರಫೇಲ್ ಯುದ್ಧ ವಿಮಾನಕ್ಕೆ ಸುಮಾರು $350 ಮಿಲಿಯನ್ ಹೆಚ್ಚು ಹಣವನ್ನು ಕೊಡಲಾಗ್ತಾ ಇದೆ. ಇಷ್ಟು ಹಣ ಕೊಟ್ಟರೆ ರಷ್ಯಾದ 5th ಜನರೇಷನ್ ಯುದ್ಧ ವಿಮಾನನೇ ನಮಗೆ ಸಿಗುತ್ತೆ. ಅವರು ಸೋರ್ಸ್ ಕೋಡನ್ನು ಕೊಡೋದಕ್ಕೂ ಸಿದ್ಧ ಆಗ್ತಾರೆ. ಭಾರತಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೊಡೋದಕ್ಕೆ ರಷ್ಯಾ ತಯಾರಾಗಿದೆ. ಹೀಗಿರುವಾಗ ರಫೇಲೇ ನಮಗೆ ಯಾಕೆ ಬೇಕು? ಸ್ನೇಹಿತರೆ, ನಮ್ಮಲ್ಲಿ 115ರಿಂದ 120 ಜಾಗ್ವರ್ ಫೈಟರ್ ಜೆಟ್ಗಳಿವೆ. ಅವುಗಳಿಗೆ ವಯಸ್ಸು ಮುಗಿದಿದೆ. ಹಾಗೆ ಸ್ಪೇರ್ ಪಾರ್ಟ್ಸ್ ಸಿಗ್ತಾ ಇಲ್ಲ. ಅವುಗಳನ್ನು ನಿವೃತ್ತಗೊಳಿಸಬೇಕು. ಜಾಗ್ವಾರ್ ಅನ್ನೋದು ಡೀಪ್ ಸ್ಟ್ರೈಕ್ ಯುದ್ಧ ವಿಮಾನ. ಅದಕ್ಕೆ ಪರ್ಯಾಯವನ್ನು ಭಾರತ ಬೇಗ ಹುಡುಕೋಬೇಕಾಗಿದೆ. ಸದ್ಯಕ್ಕೆ ಜಾಗ್ವರ್ಗಳಿಗೆ ಸ್ಪೇರ್ಸನ್ನು ಹುಡುಕೋ ಸಲುವಾಗಿ ಒಮನ್ ಹಾಗೂ ಎಕ್ವಡಾರ್ಗಳು ಡಿಕಮಿಷನ್ ಮಾಡಿದ ಜಾಗ್ವರ್ಗಳನ್ನು ಭಾರತ ಖರೀದಿ ಮಾಡ್ತಾ ಇದೆ. ಈ ಮೂಲಕ ನಮ್ಮ ಜಾಗ್ವರ್ ಫ್ಲೀಟನ್ನು ಅಪ್ಗ್ರೇಡ್ ಮಾಡಿಕೊಂಡು ಅದನ್ನು 2030ರವರೆಗೆ ಮುಂದುವರಿಸಬೇಕು ಅನ್ನೋದು ಐಡಿಯಾ. ಆ ನಂತರ ಆದರೂ ಅವುಗಳನ್ನು ನಿವೃತ್ತಗೊಳಿಸಬೇಕು. ಅದಕ್ಕೆ ಪರ್ಯಾಯ ವಿಮಾನಗಳು ಬೇಕು. ಜೊತೆಗೆ ಮಿರಾಜ್ಗಳನ್ನು ಕೂಡ ಕೆಳಗಿಳಿಸಬೇಕಿದೆ. ಇನ್ನು ರಫೇಲ್ ಅನ್ನೋದು 4.5 ಜನರೇಷನ್ನ ಟ್ವಿನ್ ಇಂಜನ್ ಯುದ್ಧ ವಿಮಾನ. ಭಾರತ ಸದ್ಯಕ್ಕೆ ಅವುಗಳನ್ನು ಬಳಸ್ತಾ ಇದೆ. ವಾಯುಪಡೆಗೆ ಅವು ಇಷ್ಟ ಕೂಡ ಆಗಿವೆ. ಅದರಲ್ಲಿನ ಒಂದಷ್ಟು ಫೀಚರ್ಸ್ ತುಂಬ ಚೆನ್ನಾಗೂ ಇವೆ. ನಿಖರ ದಾಳಿಗಳಿಗೆ ಇದು ತುಂಬ ಅನುಕೂಲನೂ ಆಗುತ್ತೆ. ನಮಗೆ ಸದ್ಯಕ್ಕೆ ಸ್ಟೆಲ್ತ್ ಯುದ್ಧ ವಿಮಾನಗಳಿಗಿಂತ ಹೆಚ್ಚು ಪವರ್ ಇರೋ ಯುದ್ಧ ವಿಮಾನಗಳು ಬೇಕು. ರಫೇಲಲ್ಲಿ 13ರಿಂದ 14 ಹಾರ್ಡ್ ಪಾಯಿಂಟ್ಸ್ ಇವೆ. ಸೊ ಹೆಚ್ಚು ಆಯುಧಗಳನ್ನು ಹೊತ್ತೊಯ್ಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣಕ್ಕೇ ಭಾರತ ರಫೇಲ್ಗಳನ್ನು ಆಯ್ಕೆ ಮಾಡಿಕೊಳ್ತು. ಆರಂಭದಲ್ಲಿ ಡಸಾಲ್ಟ್ ಕೂಡ ಭಾರತ ಕೇಳಿದಕ್ಕೆಲ್ಲ ಓಕೆ ಹೇಳ್ತಾ ಇತ್ತು. ಇಲ್ಲಿ ಭಾರತ ಖರೀದಿ ಮಾಡಿದ ನಂತರ UAE ಸೇರಿದಂತೆ ಇನ್ನೂ ಒಂದಷ್ಟು ದೇಶಗಳು ರಫೇಲ್ ಕಡೆಗೆ ಮುಖ ಮಾಡೋದಕ್ಕೆ ಶುರು ಮಾಡಿದ್ವು. ಖರೀದಿಯ ನಂತರ ಡಸಾಲ್ಟ್ನ ಕಿರಿಕ್ ಶುರುವಾಯಿತು.
ಈಗ ಇಂಟರ್ ಸರ್ಫೇಸ್ ಕಂಟ್ರೋಲ್ ವಿಷಯದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ಒಂದು ರೆಡ್ ಲೈನ್ ಬೀಳ್ತಾ ಇದೆ. ಇಂಟರ್ ಸರ್ಫೇಸ್ ಕಂಟ್ರೋಲ್ ಕೊಟ್ಟರೆ ನಿಮ್ಮ ಯುದ್ಧ ವಿಮಾನಗಳನ್ನು ನಮಗೆ ಕೊಡಿ, ಇಲ್ಲದೆ ಇದ್ರೆ ನಮಗೆ ಬೇರೆ ಆಯ್ಕೆಗಳಿವೆ ಅಂತ ಭಾರತ ಕೂಡ ಖಡಾಖಂಡಿತವಾಗಿ ಇಲ್ಲಿ ಹೇಳ್ತಾ ಇದೆ. ಹಾಗಾದರೆ ಇಲ್ಲಿ ಭಾರತಕ್ಕಿರೋ ಬೇರೆ ಆಯ್ಕೆಗಳೇನು? ನಾವು ನಮ್ಮದೇ ಯುದ್ಧ ವಿಮಾನ ತಯಾರಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅಮೆರಿಕಾದ GE ಇಂಜಿನ್ ಸರಬರಾಜು ವಿಳಂಬದ ಕಾರಣಕ್ಕೆ HAL ತೇಜಸ್ ಯುದ್ಧ ವಿಮಾನಗಳ ಡೆಲಿವರಿಯನ್ನು ತಡ ಮಾಡ್ತಾ ಇದೆ. ಈಗ MiG-21ಗಳಿಗೆ ಪರ್ಯಾಯ ನಮಗಿನ್ನೂ ಸಿಕ್ಕಿಲ್ಲ. ಅದರ ಜೊತೆ ರಫೇಲ್ ಕೂಡ ಬೇಡ ಅಂದರೆ ಮತ್ಯಾವುದು? ಗೆಳೆಯರೆ, ಭಾರತದ ಮುಂದೆ ಸದ್ಯಕ್ಕೆ ಇರಬಹುದಾದ ಆಯ್ಕೆಗಳು ರಷ್ಯಾದ Su-57 ಮತ್ತು Su-30 MKI. Su-57 ಅನ್ನು ಕೊಡೋದಕ್ಕೆ ರಷ್ಯಾ ಸಿದ್ಧ ಇದೆ. ಅದರ ತಂತ್ರಜ್ಞಾನದ ಸಮೇತ ಭಾರತಕ್ಕೆ ನಾವು ಅದನ್ನು ಕೊಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಅವರು ಕೂಡ ಪೂರ್ತಿ ಇಂಜಿನ್ ತಂತ್ರಜ್ಞಾನವನ್ನು ಭಾರತಕ್ಕೆ ಕೊಡದೇ ಇರಬಹುದು, ಆದರೆ ಬಹುತೇಕ ಭಾರತದ ಅಗತ್ಯಗಳನ್ನು ಪೂರೈಸೋ ಸಾಧ್ಯತೆ ಅಲ್ಲಿರುತ್ತೆ. ಇನ್ನು Su-57 ಪರಿಸ್ಥಿತಿಯಲ್ಲಿ ರಷ್ಯಾ ಇಡೀ ಯುದ್ಧ ವಿಮಾನವನ್ನು ಭಾರತದಲ್ಲೇ ತಯಾರು ಮಾಡೋದಕ್ಕೆ ಒಪ್ಪಲೂಬಹುದು. ಯಾಕೆಂದರೆ ಯುಕ್ರೇನ್ ಯುದ್ಧದ ಕಾರಣಕ್ಕೆ ಅವರ ತಯಾರಿಕಾ ವಲಯ ಅವರಿಗೆ ಬೇಕಾದಷ್ಟು ಆಯುಧಗಳನ್ನು ಸಿದ್ಧಪಡಿಸ್ಕೊಳ್ಳೋದ್ರಲ್ಲಿ ಮಗ್ನ ಆಗಿದೆ. ಇನ್ನು ಭಾರತದಲ್ಲಿ ಈಗಾಗಲೇ ರಷ್ಯಾದ ಸಾಕಷ್ಟು ಯುದ್ಧ ವಿಮಾನಗಳು ಅಸೆಂಬಲ್ ಕೂಡ ಆಗ್ತಾ ಇವೆ. ಪ್ರೊಡಕ್ಷನ್ ಲೈನ್ ನಮ್ಮಲ್ಲಿದೆ. ಲೈಸೆನ್ಸ್ ಪಡ್ಕೊಂಡು ನಾವು ಯುದ್ಧ ವಿಮಾನಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಹೀಗಾಗಿ Su-57 ಕಡೆಗೆ ಭಾರತ ಮನಸ್ಸು ಮಾಡಿದ್ದೇ ಆದರೆ ರಷ್ಯಾ ಅದನ್ನು ಕೊಡೋದಕ್ಕೆ ಖಂಡಿತ ಸಿದ್ಧ ಅಂತೂ ಇದೆ. ನಿಮಗೆ ಏನು ಬೇಕು ಕೇಳಿ ಕೊಡ್ತೀವಿ ಅಂತ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ ಈ Su-57 ಖರೀದಿ ಮಾಡೋದಕ್ಕೆ ಈಗ ಹೋದರೂ ಕೂಡ ಅವು ಭಾರತಕ್ಕೆ ಬರೋದಕ್ಕೆ ಇನ್ನೂ ಒಂದು 5-6 ವರ್ಷಗಳು ಬೇಕಾಗುತ್ತೆ. ಹೊಸ ಯುದ್ಧ ವಿಮಾನ ಖರೀದಿ ಅಂದರೆ ಅದರ ತಯಾರಿ, ಡೆಲಿವರಿಯ ನಂತರ ಕೂಡ ಅದರ ಇಂಟಿಗ್ರೇಷನ್ಗೆ ಕನಿಷ್ಠ ಅಂದರೂ 1-2 ವರ್ಷ ಬೇಕಾಗಬಹುದು. ಸೊ ಅದು ಸದ್ಯದ ಅಗತ್ಯವನ್ನು ಪೂರೈಸೋದಿಲ್ಲ. ಹಾಗಾದರೆ ಬೇರೆ ಆಯ್ಕೆ ಏನಿದೆ? F-35ಗೆ ಭಾರತ ಹೋಗೋದಿಲ್ಲ. ಅದಕ್ಕೆ 2 ಕಾರಣಗಳಿವೆ. ಭಾರತಕ್ಕೆ ಸ್ಟೆಲ್ತ್ಗಿಂತ ಹೆಚ್ಚು ಪವರ್ ಬೇಕು. F-35 ಸಿಂಗಲ್ ಇಂಜಿನ್ ವಿಮಾನ, ಅದರ ಬಗ್ಗೆ ಭಾರತಕ್ಕಂಥ ಆಸಕ್ತಿ ಇಲ್ಲ. ಇನ್ನು ಅಮೆರಿಕ ಕೂಡ ಅದನ್ನು ಭಾರತಕ್ಕೆ ಕೊಡೋದಕ್ಕೆ ಹೋಗೋದಿಲ್ಲ. F-15 ಈಗಲ್ಗಳನ್ನು ಕೂಡ ಭಾರತ ನೋಡ್ತಾ ಇದೆ. ಆದರೆ ಅದು ಕೂಡ ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ಭಾರತದಲ್ಲೇ ತಯಾರಿ ಅನ್ನೋದು ಕಡ್ಡಾಯ. ಅದಾಗಬೇಕು ಅಂದರೆ ಇನ್ನೂ ಒಂದಷ್ಟು ವರ್ಷಗಳು ಬೇಕಾಗುತ್ತವೆ. ನಮಗೆ ತಕ್ಷಣಕ್ಕೆ ಅಂದರೆ ಕನಿಷ್ಠ 2030 ಹೊತ್ತಿಗೆ, ಅಂದರೆ ಜಾಗ್ವಾರ್ ನಿವೃತ್ತಿಯ ಹೊತ್ತಿಗೆ 114 ಯುದ್ಧ ವಿಮಾನಗಳು ಬೇಕು. ಕನಿಷ್ಠ ಅದರಲ್ಲಿ ಅರ್ಧ ಆದರೂ ಇನ್ನು 3 ವರ್ಷಗಳಲ್ಲಿ ಭಾರತದ ವಾಯುಪಡೆಯನ್ನು ಸೇರಬೇಕಾಗುತ್ತೆ. ಅದಕ್ಕೆ ಭಾರತ ಯೋಚಿಸಬಹುದಾಗಿದ್ದು Su-30 MKI ಬಗ್ಗೆ. ಈಗಾಗಲೇ ನಮ್ಮಲ್ಲಿ ಸುಮಾರು 260 MKIಗಳಿವೆ. ಒಂದು ಯುದ್ಧ ವಿಮಾನ ಸುಮಾರು $130 ರಿಂದ $140 ಮಿಲಿಯನ್ ಆಗುತ್ತೆ. ಅಂದರೆ ಭಾರತೀಯ ಕರೆನ್ಸಿಲಿ ಸುಮಾರು 1,100 ಕೋಟಿ ರೂಪಾಯಿ ಎಷ್ಟಾಗುತ್ತೆ. ಒಂದು ರಫೇಲ್ಗೆ ಈಗ ಭಾರತ ಏನು ಕೊಡ್ತಾ ಇದೆ, ಆ ಹಣಕ್ಕೆ 3 Su-30 MKIಗಳು ಬರುತ್ತವೆ. ಇನ್ನು ಇವುಗಳ ತಯಾರಿ ಭಾರತದಲ್ಲೇ ಆಗುತ್ತೆ. 55% ರಿಂದ 65% ಸ್ವದೇಶಿ ಕಾಂಪೋನೆಂಟ್ಸನ್ನು ಅದರಲ್ಲಿ ಬಳಸಲಾಗುತ್ತೆ. ಜಸ್ಟ್ ಇಂಜಿನ್ ಹಾಗೂ ಇನ್ನಿತರ ಕ್ರಿಟಿಕಲ್ ಕಾಂಪೋನೆಂಟ್ಸನ್ನು ರಷ್ಯಾದಿಂದ ತಂದುಬಿಟ್ರೆ ಉಳಿದದ್ದು ನಮ್ಮ HAL ಅಲ್ಲೇ ತಯಾರಾಗ್ತಾ ಇದೆ. ಹೀಗಾಗಿ ಅದರ ತಯಾರಿ ತುಂಬ ವಿಳಂಬ ಕೂಡ ಆಗೋದಿಲ್ಲ ಅಂತ ಭಾವಿಸಲಾಗ್ತಾ ಇದೆ. ಸೊ ಒಂದು 70 Su-30 MKIಗಳನ್ನು ಖರೀದಿ ಮಾಡಿ ಅವುಗಳನ್ನು ಇಲ್ಲೇ ತಯಾರು ಮಾಡ್ಕೊಂಡು ಇನ್ನುಳಿದ ವಿಮಾನಗಳಿಗೆ Su-57 ಆಯ್ಕೆ ಮಾಡಿಕೊಳ್ಳೋ ಅವಕಾಶ ಭಾರತಕ್ಕಿಲ್ಲಿರುತ್ತೆ. ಇನ್ನು ಭಾರತ ಬಯಸೋದಾದರೆ Su-30 MKIಗೆ ರಷ್ಯಾ ಈಗ ತನ್ನ Su-57ಗಳಲ್ಲಿ ಬಳಸ್ತಾ ಇರುವ AL-41F1 ಇಂಜಿನನ್ನು ಕೂಡ ಕೊಡೋ ಅವಕಾಶಗಳಿರುತ್ತವೆ. ಹೀಗಾಗಿ ಒಂದಷ್ಟು Su-30 MKIಗಳನ್ನು ಇಲ್ಲಿ ತಯಾರು ಮಾಡ್ಕೊಂಡು ಇನ್ನುಳಿದ ವಿಮಾನಗಳಿಗೆ Su-15 ಆಯ್ಕೆ ಮಾಡಿಕೊಳ್ಳೋ ಅವಕಾಶ ಇಲ್ಲಿ ಭಾರತಕ್ಕಿದೆ. ಹಾಗಂತ ಇದು ಭಾರತದ ಅಂತಿಮ ಆಯ್ಕೆ ಅಂತಲ್ಲ. ಈಗಲೂ ಕೂಡ ನಮ್ಮ ವಾಯುಪಡೆ ರಫೇಲ್ ಮೇಲೆ ಹೆಚ್ಚು ಪ್ರೀತಿಯನ್ನು ಇಟ್ಟುಕೊಂಡಿದೆ. ಇಲ್ಲಿ ರಫೇಲ್ ಮತ್ತು Su-30 ಎರಡನ್ನೂ ನಾವು ನೋಡೋದಾದರೆ ಎರಡೂ ಕೂಡ ಟ್ವಿನ್ ಇಂಜಿನ್ ವಿಮಾನಗಳೇ. ಸ್ಪೀಡಲ್ಲಿ MKI ರಫೇಲ್ಗಿಂತ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಮ್ಯಾನರಬಿಲಿಟಿ ಮತ್ತು ರೇಂಜಲ್ಲಿ ಕೂಡ ರಫೇಲ್ಗಿಂತ Su-30 ಮುಂದಿದೆ. ಆದರೆ ಪೇಲೋಡ್ನ ವಿಷಯ ಬಂದಾಗ ರಫೇಲ್ Su-30 ಮೀರಿಸುತ್ತೆ. ರಫೇಲಲ್ಲಿ 9,500 kg ತೂಕದ ಪೇಲೋಡನ್ನು ಹಾಕೋದಕ್ಕೆ ಸಾಧ್ಯ. ಆದರೆ Su-30 8 ರಿಂದ 8,500 kg ತೂಕ ಹೊತ್ತು ಹಾರುತ್ತೆ. ಇನ್ನು ಡೀಪ್ ಸ್ಟ್ರೈಕ್ ಕೇಪಬಿಲಿಟಿಯಲ್ಲಿ ಕೂಡ ಎರಡು ಹೆಚ್ಚು ಕಡಿಮೆ ಸಮಾನವಾಗಿ ಕಾಣುತ್ತವೆ. ನಿಖರ ದಾಳಿಗೆ ರಫೇಲ್ ಆದರೆ
ಹಾರ್ಡ್ ಹಿಟ್ಟಿಗೆ ಸು-30 ಅತ್ಯುತ್ತಮ ಆಯ್ಕೆ ಅನ್ನಿಸ್ಕೊಳ್ಳುತ್ತೆ. ಜೊತೆಗೆ ರಫೇಲಲ್ಲಿ ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಅನ್ನು ಬಳಕೆ ಮಾಡ್ತಾರೆ. ಅದನ್ನು ಭಾರತ ಬದಲಾಯಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಸು-30ಯಲ್ಲಿ ಭಾರತ ರಷ್ಯಾದ ಎಲೆಕ್ಟ್ರಾನಿಕ್ ವಾರ್ಫೇರ್ ಮತ್ತು ರೆಡಾರ್ಗಳನ್ನು ಬಳಸೋದಕ್ಕೆ ಹೋಗೋದಿಲ್ಲ. ನಾವು ಸ್ವದೇಶಿ ಅಥವಾ ಇಸ್ರೇಲ್ ನಿರ್ಮಿತ ಏವಿಯಾನಿಕ್ಸ್ ಹಾಗೂ ರೆಡಾರ್ಗಳನ್ನು ಬಳಕೆ ಮಾಡ್ತೀವಿ. ಹೀಗಾಗಿ ಭಾರತ ಸು-30ಯನ್ನು ಪರಿಗಣಿಸುವ ಅವಕಾಶವನ್ನು ತನ್ನ ಮುಂದಿಟ್ಟುಕೊಂಡಿದೆ. ಇಲ್ಲಿ ಯುರೋಪಿಯನ್ನರಿಗೊಂದು ಅಹಂಕಾರ ಇದೆ. ಅದನ್ನು ಮುರಿಯೋ ಕೆಲಸ ಮಾಡದೇ ಇದ್ದರೆ ಭಾರತದ ಆಯುಧ ವ್ಯಾಪಾರ ಭಾರತಕ್ಕೆ ಲಾಭದಾಯಕ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಫ್ರಾನ್ಸ್ನ ಸೊಕ್ಕನ್ನು ಈ ಬಾರಿ ಭಾರತ ಮುರಿಲೇಬೇಕಾಗತ್ತೆ. ಆದರೆ ಆ ಕೆಲಸವನ್ನು ಭಾರತ ಮಾಡುತ್ತಾ ಕಾದು ನೋಡಬೇಕಿದೆ. ಇದು ಗೆಳೆಯರೆ, ರಫೇಲ್ನ ವಿಷಯದಲ್ಲಿ ಫ್ರಾನ್ಸ್ ಹಾಗೂ ಭಾರತದ ನಡುವೆ ಶುರುವಾಗಿರುವ ಕಿರಿಕ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.